ನಡಿಯೇ ನಡಿ. ನನ್ನ ಮೇಲೆ ದೂರ್ ಕೊಡ್ತೀಯ? ಮಾಡೋದೇ ಹಲಕ ಕೆಲಸ ಅಂತದಂಗೆ ಈ ತಿಮ್ಮಜ್ಜಿ ನನ್ನ ಹಿಡ್ಕೊಂಡು ಒಯ್ತು ಬೈತು ಅಂತಾನೆ ನನ್ನ ಮೇಲೆ ದೂರ ಹೇಳಕ್ ಹೋಗಿದ್ಯಾ ಅಲ್ಲಿಗೆ? ನೀನೇ ದೂರ ಹೇಳಿ ನೀನೇ ಸಿಗಾಕೊಂಡಿದ್ಯಾ. ಇದು ನಮ್ಮೂರಾಗೆ ಮೊದ್ಲು ಅನ್ಸತ್ತೆ ದೂರ ಕೊಟ್ಟವರು ಸಿಗಾಕೊಂಡು ಶಿಕ್ಷೆ ಅನುಭವಿಸ್ತಾ ಇರೋದು. ನಡಿ, ನಿನ್ನಂತ ಪ್ಯದ ಮುಂಡೆನ ನಾನೆಲ್ಲ ನೋಡ್ಲಿಲ್ಲ ಇದುವರೆಗೂ ನಮ್ಮೂರಾಗೆ. ಏ ತಿಮ್ಮಿ, ಐತೆ ಕಣೆ ನಿನ್ಗೆ ಐತೆ. ನೋಡು ನಾನೇನು ಮಾಡ್ತೀನಿ ಅಂತನ ನನ್ನೇ ಹಿಡ್ಕೊಂಡು ಒಯ್ದು ಈಗ ನನ್ನೇನೆ ಕಸ ಬಾಸಕ್ಕು ಅಂತನ ನಿನ್ನೆ ಬಿಟ್ಟವ್ರ. ಥೂ, ಅಮ್ಮವ್ರ ಪಾಪ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೋ ಏನೋ. ಥೂ, ಇದೇನಪ್ಪ ಇದು ಹಿಂಗಾಗೋಯ್ತು. ಅಯ್ಯೋ, ನನ್ನ ಮೇಲೂ ಸಿಟ್ಟು ಮಾಡ್ಕೊಂಡಿರ್ತಾರೋ ಏನೋ ಕಾಳಮ್ಮರು. ಇವಳು ಹೇಳ್ಕೊಟ್ಟಿದ್ದಾನೆ ಐಡಿಯಾದಿಂದನೇ ಹಿಂಗೆಲ್ಲ ಆಯ್ತು ಅಂತನ ಪಾಪ. ಏನೇ ಬೈಕಂತ ಇದ್ಯಾ? ನನಗೆ ಕೇಳಿಸಲ್ಲ ಅಂತನ. ಮುಚ್ಕೊಂಡು ನಡಿ. ಬೈಕೆಂಬದು ಮಾತಾಡೋದು ಅದೆಲ್ಲನ ಆಮೇಲೆ, ಮೊದಲು ಕಸ ಎತ್ ನಡಿ. ನಾನು ಯಾಕಾದ್ರೂ ದೂರ ಕೊಡಕ್ಕೆ ಹೋದ್ನೋ ಏನೋ, ಸುಮ್ಮನೆ ಇದ್ದಿದ್ರು ಆಗೋದು. ನಂದೇನು ತಪ್ಪೈತೆ? ನಾನು ಹೇಳಿದ್ದು ಕೇಳಬೇಕು ಅಂತ ಏನು ಕಾನೂನೇನು ಇಲ್ವಲ್ಲ ಅಂತ ಹೇಳೋಣ ಬಿಡು, ವಾದ ಮಾಡೋಣ ಅಂತ ನಾನು ಹೋಗಿ ದೂರ ಕೊಟ್ಟೆ. ಅಲ್ಲಿ ನೋಡಿದರೆ ಪಂಚಾಯತಿಗೆ ಅವಮಾನ ಮಾಡಿದ್ದೀರಾ ಅಂತ ಹೇಳ್ಬಿಟ್ರು ಅಲಸ್ಮಿ ಇಲ್ಲೂ ತಲೆ ಓಡಿಸ್ತಾಳೆ. ಅವಳಿಗೆ ಎಲ್ಲಿಂದ ಬರ್ತಾವೋ ಇಂಥವೆಲ್ಲನ ಹೇಳ್ಬೇಕು ಅಂತನ. ಥೂ, ಆ ನಾಗಣ್ಣರಿಗೆ ಬಂದಿಟ್ಟು ಗೊತ್ತಾಗ್ತಿರ್ಲಿಲ್ಲ ತಿಮ್ಮಜ್ಜಿನ ಬೈಯೋರು. ಥೂ. ಅಮೋರೇ, ನೀವು ಕಸ ಹೊತ್ತಾಗ್ತಾ ಇದ್ದೀರಾ? ಅಯ್ಯಯ್ಯೋ ಅಮೋರೇ, ಇದೇನಿದು ನಿಮ್ಮ ಕತೆ? ಅಲ್ಲ, ತಿಪ್ಪೆ ಇದ್ದಲ್ಲ, ತಿಪ್ಪೆ ಕೈಲಿ ಒರೆಸ್ ಕಳಿಸ್ಬೇಕು ಬೇಡವೋ? ಎತ್ತು ಮನೆಯಾಳು ಸಾಕಿ ಮುಚ್ಚು ಬಾಯಿ ಸಾಕು. ನೀನೇನು ಹೇಳ್ಬೇಡ, ನಿನ್ನಿಂದಾನೇ ಎಲ್ಲ ಆಗಿದ್ದು. ಮನೆಯಾಳಿ ನೋಡು, ನೀನು ಕೊಟ್ಟ ಮನೆಯಾಳ ಐಡಿದಿಂದನ ಇವತ್ತು ನಾನು ಕಸ ಎತ್ತ ಪರಿಸ್ಥಿತಿ ಬಂತು. ನಾನು ಹೆಂಗೂ ಸುಮ್ಮನೆ ಇದ್ದೆ ಅತ್ತ ಇಲ್ದೇ ಇರೋದೆಲ್ಲ ಹೇಳಿ ಈಗ ನೀವು ಕಸ ಹೊತ್ಕೊಂಡು ಹೋಗ್ತಾ ಇದ್ದೀರಾ ಅಮ್ಮವ್ರೆ ಅಂತ ಕೇಳಕ್ ಬಂದ್ಬಿಟ್ಲು. ಹೋಗಿ ಮುಚ್ಕೊಂಡು ನಿನ್ ಮಗ ನೋಡಿ ನಂಗೆ ಮೈಯೆಲ್ಲ ಉರ್ದೋಗ್ತೈತಿ ನಿನ್ನಿಂದ. ನೋಡು, ನಾನು ಎಂತ ಗತಿ ಬಂತು ನನಗೆ ಈ ಕಸ ಬಾಸು ಅಂತದ್ದು. ನಮ್ಮ ಮನೆಯಾಗೆ ನಾನು ಕಸ ಹೊಡಿತಿರ್ಲಿಲ್ಲ. ಅಯ್ಯೋ ಅಮ್ಮೋರೆ, ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರಾ. ಅಯ್ಯೋ ಅಮ್ಮೋರೆ, ನಂದೇನು ತಪ್ಪೈತೆ ಏನೋ. ನೀವು ಏನಾದರೂ ಒಂದು ಐಡಿಯಾ ಕೊಡೆ ಸಾಕಮ್ಮ ಅಂತ ಕೇಳಿದ್ಕೆ ಹೇಳಿದೆ. ನೀವು ಬೇಡ, ನಾನು ಹಂಗೆಲ್ಲ ಮಾಡಲ್ಲ ಅಂತ ಹೇಳ್ಬೋದಿತ್ತು ತಾನೆ. ನೀವು ಸಹ ನನ್ನೇ ಬೈತೀರಾ. ಪಂಚಾಯತಿಯವರು ನನ್ನೇ ಬೈದು ನನಗೂ ನಿಮ್ಮ ಜೊತೆ ಕಸ ಎತ್ತಕ್ಕೆ ಕೇಳಿದ್ದಾರೆ. ಈ ತಿಮ್ಮಿನೇ ಎಲ್ಲ ಮಾಡಿದ್ದು. ಸರಿಯಾಗಿ ಮಾಡಿದ್ದಾರೆ ತಗ. ಬಾ ಬಾ, ಕಸ ಎತ್ತಿ ತಿಪ್ಪೆ ಕೆಸಿಬಂತೆ. ನಾನು ಕಸ ಹಾಕಿ ಬರ್ತೀನಿ. ಹೋಗು, ಅಲ್ಲಿ ತಿಪ್ಪೆ ಇದ್ದಾನೆ, ಗುಡಿಸ್ತಾ ಇದ್ದಾನೆ. ನೀನು ಇನ್ನೊಂದು ಪರ್ಕೆ ತಗೊಂಡು ಇನ್ನೊಂದು ತಟ್ಟಿ ತಗೊಂಡು ಕಸ ಗುಡಿಸಿ ತುಂಬ ನಡಿ. ಒತ್ಕೊಂಡೋಗಿ ಹಾಕಿವಂತೆ, ಗೊತ್ತಾಗುತ್ತೆ. ಥೂ, ಮನೆ ಅಳ್ಸಾಕಿ ನಿನ್ನಿಂದಾನೆ ಎಲ್ಲ ಆಗಿದ್ದು. ನಿನ್ನ ಮಕ್ಕ ನೋಡಿದ್ರೆ ಹಂಗೇನೆ ಏನೂ ಇಲ್ಲ, ಬಡ್ಬಿಡೋಣ ಅನ್ನಂಗೆ ಆಗ್ತೈತಿ. ಏನೇ ಸಾಕಿ ಉಗಿತಾ ಇದ್ದಾಳೆ ಕಾಳಿ. ನಿನ್ನಿಂದಾನೇನೆ ಇಂಥ ಪರಿಸ್ಥಿತಿ ಬಂದಿದ್ದು ಅಂತನಾ? ಅವಳ ಮುಷ್ಟಿ ನೋಡಿದ್ರೆ ಗೊತ್ತಾಗ್ತೈತೆ ನಿನಗೆ ಉಗಿತಾ ಇದ್ದಾಳೆ ಅಂತನ. ಅವರೇ ಹೋಗಿ ತಲೆ ಮೇಲೆ ಎಷ್ಟು ಅಂತ ಒತ್ಕೊಂಡು ನಿಂತ್ಕೊಂಡಿರ್ತೀರಾ? ಹೋಗ್ರಿ ಜಲ್ದಿ. ಕಾಳಿ, ಅದ ತಿಪ್ಪೆಗೆ ಹಾಕಿ ಜಲ್ದ್ ಬಾ. ಈ ಸಾಕಿನೂ ಇರ್ತಾಳೆ, ನೀನೇನು ಒತ್ತಾಕ್ಬೇಡ. ಇನ್ಮೇಲೆ ಈ ಸಾಕಿ ಒತ್ತಾಕ್ರಿ. ನೀನು ತಿಪ್ಪೇನು ಕಸನ ತುಂಬಿಕೊಡಿರಂತೆ. ಇವಳಿಗೆ ನಿಮ್ಗಿನ್ನ 2ರಷ್ಟು ಬದುಕಿಗೆ ಇಕ್ತೀನಿ. ಈ ಸಾಕಿಗೆ ಇವಳೆ ತಾನೆ ಮುಖ್ಯ ಕಾರಣ ನೀವು ತಪ್ಪು ಮಾಡಕ್ಕೆ. ಅದಕ್ಕೇನಿ. ಹೌದಾ? ಸದ್ಯ ನಾನು ಬಚಾವಾದೆ. ಸಾಕಿ ಸರಿಯಾಗಿ ತಗಲಾಕೊಂಡವಳೆ. ಆಗ್ಬೇಕು ಆ ಸಾಕಿಗೆ. ನನಗೆ ಇಂಥ ಮನೆಯಾಳ ಐಡಿಯಾ ಕೊಟ್ಟವಳು ಅವಳೆ ತಾನೆ. ಸದ್ಯ ಒಂದಿಷ್ಟಾದ್ರೂ ಸಮಾಧಾನ ಆಯ್ತು. ಈಗ ನನ್ನ ಜೊತೆಗೆ ಸಾಕಮ್ಮನು ಬರ್ತಾಳೆ ಅಂತ ಕೇಳಿ. ನೀನೇನ್ ಬಾಯ್ ಕರ್ಕೊಂಡು ನೋಡ್ತಾ ಇದೀಯಾ? ನಡಿ ನಡಿ ಜಲ್ದು. ಅಯ್ಯೋ ಈ ತಿಮ್ಮಿ ಅಲ್ಲ, ಹೋಗಿ ಹೋಗಿ ಉಸ್ತುವಾರಿ ವಯಸ್ಕ ಕಸ ಎಲ್ಲ ಅಚ್ಚುಕಟ್ಟು ಮಾಡಿಸುವಂತನ ಈ ತಿಮ್ಮಿನ ಬಿಟ್ಟವ್ರಲ್ಲ ನಾಗಣ್ಣರು. ಸೋ ಹೋಗತ್ತ, ಯಾರಾದ್ರೂ ಬೇರೆಯವ್ರನ್ನ ಬಿಟ್ಟಿದ್ರೆ ಆಗ್ತಿರ್ಲಿಲ್ವಾ? ಇವಳ ಹತ್ರ ನಾನು ಹೇಳಿಸ್ಕೊಂಡು ಈಗ ಕಸ ಎತ್ಬೇಕಾಯ್ತಲ್ಲಪ್ಪ ದೇವ್ರೇ. ಅಯ್ಯೋ ಅಯ್ಯೋ, ಜಲ್ದಿ ಓದ್ಕೊಂಡು ಹೋಗೋಣಪ್ಪ. ಇಲ್ಲೇ ಕಸ ಹೆಂಗೋ ಇಲ್ಲೇ ಅದು ಮುಗೀತು, ನಲ್ಲಿ ತಗೊಳ್ದು. ಈಗ ಆ ರೋಡ್ನ ಉಳ್ದು ಅದನ್ನ ಎತ್ತಬೇಕು. ಅದು ಹೆಂಗ ಬಿಡು, ಅಲ್ಲೇ ಎಲ್ಲಾದರೂ ಹಾಕಿ ಬೆಂಕಿ ಇಕ್ಬೋದು. ಇದೆ ದೂರ ಹೊತ್ಕೊಂಡು ಹೋಗ್ಬೇಕು. ಅಯ್ಯೋ ಹೆಂಗೋ ಆ ಗಾಡಿ ಅಂತ ಬರ್ಲಿಲ್ಲ ಅಂತಂದ್ರೆ ನಾವು ಊರಕ್ಕನ ನಡ್ಕೊಂಡೆ ಬರ್ಬೇಕಾಗಿತ್ತಲ್ವೇ ನಮ್ಮ ಗೇಟಿಂದನ. ಹೆಂಗ ಬಿಡು, ಇಲ್ಲಿಗಾನ ಬಿಟ್ಟು ಹೋದ್ನಲ್ಲ ಊರ್ ಮುಂದ್ಕನ ಗಾಡಿ ಅವನು. ನಾವು ಸಾವುಕಾರ ಮನೆಯವ್ರು ಅಂದಿದ್ಕೆ ನೋಡ್ದ ಇಲ್ಲಿವರೆಗೆ ಊರ್ ತಕ್ಕನ ಕರ್ಕೊಂಬಂದ್ ಬಿಟ್ಟು ಹೋದ. ಆ ಗೇಟ್ನಾಗ ಯಾರೋ ಗಾಡಿ ಇದ್ದವನು ನಮ್ಮ ಅಣ್ಣಂತಾಗೆ ಬಡ್ಡಿಗೆ ಸಾಲ ಇಸ್ಕೊಂಡಿರ್ತಾನೆ ಅನ್ಸುತ್ತೆ. ಅದಕ್ಕೆ ಕರ್ಕೊಂಬಂದ್ ಬಿಟ್ಟವನಿ. ಇಲ್ಲಿದ್ರೆ ನಾವು ಆ ಗೇಟಿಂದ ಇಲ್ಲಿ ನಡ್ಕೊ ಬರೋಟಕ್ಕೆ ಸುಸ್ತಾಗೋದು. ಆ ಬಸ್ಸು ಇವಾಗಲೇ ಪಂಚರ್ ಆಗ್ಬೇಕಾ ಗೇಟ್ನಾಗೇನೆ? ಅಯ್ಯಯ್ಯ ಹೇಳತ್ತ. ನನಗಂತೂ ಸಾಕಾದಂಗಾಗಿತ್ತು, ಹಂಗೇನೆ ಸಿಟ್ಟು ಬಂದಿತ್ತು. ಹೆಂಗೋ ಆ ಎತ್ತಿನ ಗಾಡಿ ಏನು ಬರಲಿಲ್ಲ ಅಂತಂದ್ರೆ ನಾವಿಬ್ರು ನಡ್ಕೊಂಡ್ ಬರ್ಬೇಕಾಗಿತ್ತು. ಹೆಂಗೋ ಇಲ್ಲಿ ಎತ್ತಿನ ಗಾಡಿ ನಿಲ್ಗಾನ ಬಿಟ್ಟಾತ್ತ ಊರ್ ಮಂಗಲ ಕಾಣನ. ಅಲ್ಲಂತೂ ಯಾರ ಮಂಗ್ ಕಸ ಯಾಕೆವ್ರಿ? ಏನು ಈ
ಇವತ್ತೊಂದು ದಿವಸ ಎಲ್ಲನ ಕ್ಲೀನ್ ಮಾಡ್ತಾ ಇದ್ರು ಹೆಂಗೆ ಊರೆಲ್ಲನ ಊರಿನ ಕಸ ಎಲ್ಲ ಅಲ್ಲೇ ಹಾಕ್ಯಾರ ಗುಡ್ಡೆ ಹಾಕ್ಯವ್ರಿ ಏನಮ್ಮ ಯಾರಿಗೆ ಗೊತ್ತು ನಾನು ಇವಾಗಲೇ ಬರ್ತಾ ಇದ್ದೀನಿ ನಿನ್ನ ಜೊತೆಗೆ ಬಾ ನೋಡೋಣ ಅಂತಕ್ಕೆ ಹೋಗಿ ಕೇಳೋಣ ಯಾರು ಕಸ ಹಂಗೆ ಹಾಕ್ಯವ್ರಲ್ಲಿ ಊರಿಂದ ಹೊರಗೆ ಅಂತಾನ ಒಬ್ಬನ ಆಟ ನಡಿ ಜಲ್ದಿ ಹೋಗೋಣ ಅಯ್ಯೋ ಅಮ್ಮ ಇದ್ಯಾಕೆ ಅತ್ತೆ ಹಿಂಗೆ ಕಸ ಹೊತ್ಕೊಂಬತ್ತೈತೆ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಏನಿದು ನೀವು ಕಸ ತಟ್ಟಿ ತಲೆ ಮೇಲೆ ಕೂತ್ಕೊಂಡು ಕಸನ ತಿಪ್ಪೆಗೆ ಹಾಕಕ್ಕೆ ತಗೊಂಡೋಗ್ತಾ ಇದ್ದೀರಾ ಅಲ್ಲಿ ಒಂದು ರಾಶಿ ಕಸ ಹಾಕಿವ್ರಲ್ಲ ನೀವೇನವ ತಗೊಂಡೋಗಿ ಹಾಕಿರೋದು ಹೂ ಕಣೆ ಜಯಮ್ಮ ನಾವೇನೆ ನಾನು ತಿಪ್ಪೇನು ಇವತ್ತು ಊರೆಲ್ಲ ಕಸ ಗುಡಿಸಿ ಬಾಸ್ ಹಾಕ್ತಾ ಇದೀವಿ ಅಲ್ಲಿ ಹಾಕಿರೋದೆಲ್ಲ ನಾನು ಹೊತ್ತಾಕಿರೋದೆ ನಾನು ತಿಪ್ಪೆ ಸೇರ್ಕೊಂಡು ನೀವ್ಯಾಕೆ ಇಲ್ಲಿಂದ ಬರ್ತಾ ಇದ್ದೀರಾ ಯಾಕೆ ಬಸ್ ಬರ್ಲಿಲ್ವೇ ನಡ್ಕೊಂಬಂದ್ರೆ ಅಯ್ಯೋ ಅತ್ತಿಗೆ ಅದು ಆ ಗೇಟಿಂದಾಗೆ ಬಸ್ ಪಂಚರ್ ಆತು ಹಂಗಾಗಿ ನಾವು ಈ ಕಡೆಗೆ ಹಾಸಿನ ಅದು ಯಾರೋ ಎತ್ತಿನ ಗಡೆನು ಬಂದೈತ್ಲಾಗೆ ಹೊಲ್ತಕ್ಕೆ ಹೋಗ್ತೀನಿ ಆತ ಕಾಯಿ ಏರ್ಕೊಂಬರಕ್ಕೆ ಅಂತಾನ ನಮ್ಮನ್ನು ಒಂದಿಟ್ಟು ಅಲ್ರ ನಮ್ಮ ಊರಿನ ತಕ್ಕನ ಬಿಡಪ್ಪ ರಾಮನಳ್ಳಿ ತಕ್ಕನ ಅಂತಂದ್ವಿ ಇಲ್ಲಿಗೆ ಈ ಕಸ ಅಲ್ಲಿ ಹಾಕಿದಿರಲ್ಲ ನೀವೇನಾ ಅಲ್ಲಿಗಾನ ಬಿಟ್ಟು ನಾನು ಹೋಗ್ಬೇಕಣಕ್ಕಂತ ಹೋದ ಅದು ಸಾವುಕಾರ ಮನೆಯವರು ಸಾವುಕಾರ ತಂಗಿ ಅಂದಿದ್ಕೆ ಹತ್ತಿಸ್ಕೊಂಬಂದ ಅವನು ಇಲ್ಗಾನ ಇಲ್ಲಿದ್ರೆ ಅಲ್ಲೇ ಅರ್ಧ ದಾರಿಗೇನೆ ಅಲ್ಲೇ ಹೋಗ್ತೀನಿ ಅಂತಿದ್ದ ಅವನು ಅಲ್ಲ ಅದಕ್ಕೆ ನಮ್ದಂಗಿರ್ಲಿ ನಾವ್ ಹೆಂಗ ಬಂದ್ವಿ ಅಲ್ಲ ನೀವ್ಯಾಕೆ ಹಿಂಗ್ ಕಸದ ಊರಿನ ಕಸನೆಲ್ಲ ನೀವ್ಯಾಕೆ ಬಾಸಾಗ್ತಾ ಇದ್ದೀರಾ ನಿಮ್ಗೇನಂತ ಕರ್ಮ ಯಾಕದ್ಕೆ ಏನಾಯ್ತು ಅಯ್ಯೋ ದೇವ್ರೆ ಸಾವುಕಾರರು ಹೆಂಡತಿಯಾಗಿ ನೀನು ಊರಿಗೆ ಕಸ ತಟ್ಟಿ ತಲೆ ಮೆಕ್ಕಿಕೊಂಡು ಓಡಾಡಿರಿ ನಿಮ್ ಮರ್ಯಾದೆ ಏನಾಗಲ್ಲ ಅದಕ್ಕೆ ಅಣ್ಣನ ಮರ್ಯಾದೆ ಏನಾಗಲ್ಲ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಏನಾಯ್ತು ಗುಲಾಬಿ ಇಲ್ವಾ ಮನೆಯಾಗೆ ಕಸ ಬಾಸಕಕ್ಕೆ ಅಲ್ಲಮ್ಮ ಇಷ್ಟಕ್ಕೂ ಊರಿನ ಕಸನೆಲ್ಲನ ಇವತ್ತೇ ಯಾಕೆ ಹಿಂಗ್ ಬಾಸಾಗ್ತೈತಿ ಯಾಕತ್ತೆ ಅಯ್ಯೋ ಜಯಮ್ಮ ರಾಣಿ ಇದು ನಾನಾಗಿ ನಾನು ಅಚ್ಚಕಟ್ ಮಾಡ್ತೀನಿ ಗುಡಿಸ್ತೀನಿ ಅಂತಾನ ಕಸ ಒತ್ತಾಗ್ತಾ ಇಲ್ಲ ನನಗೆ ಕೊಟ್ಟಿರೋ ಶಿಕ್ಷೆ ಇದು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಕಸ ತುಂಬುವಂತ ಶಿಕ್ಷೆ ಕೊಟ್ಟಾರೆ ನನಗೂ ಆ ತಿಪ್ಪಿಗೂ ಏನ್ ಹೇಳ್ತಾ ಇದೆಯಕ್ಕೆ ನಿನಗೆ ಶಿಕ್ಷಣ ಕಸ ತುಂಬಕ್ಕಂತ ಶಿಕ್ಷಣ ಏನಕ್ಕೆ ನೀವೇನ್ ತಪ್ಪು ಮಾಡಿದ್ದೀರಾ ಅಣ್ಣ ನೋಡಿದ್ರೆ ಅಲ್ಲೆಲ್ಲೋ ಹೊರಗೆ ಊರಿಂದ ಆಚೆಗೆ ಹಾಕಿವ್ರಂತೆ ಅಣ್ಣಯ್ಯನ ನೀನ್ ನೋಡಿದ್ರೆ ಊರಿನ ಕಸನೆಲ್ಲ ಬಸಾಕ್ತಾ ಇದೀಯಾ ಇದೇನ್ ನಿಮ್ಮ ಅವಸ್ಥೆ ಏನಕ್ಕೆ ಇದು ರಾಣಿ ಹೇಳಿದ್ಲು ಯಾರೋ ಆ ಲಕ್ಷ್ಮಕ್ಕೂ ಅಣ್ಣ ಏನೋ ಯಾವನೋ ಹೋಗಿದ್ದಂತೆ ಇವ್ರಿಗೆ ಬಂದಿದ್ದಂತೆ ಏನ್ಕನ ಅವನು ಹೇಳಿದಂತೆ ತಿರ್ಗಿ ರಾಣಿ ಬಂದು ನನ್ನ ಹತ್ರ ಹೇಳಿಳು ನಾನು ಅದಕ್ಕೆ ನೀವು ಈ ಹಂಗಜನ ಅಣ್ಣ ಅಂತ ನೋಡ್ಕೊಂಡು ಹೋಗಿ ಬಂದ್ರೆ ನೀನು ನೋಡ್ರಿ ಹಿಂಗೆ ತಲೆ ಮೇಲೆ ಕಸ ಹೊತ್ಕೊಂಡು ಹೋಗ್ತಾ ಇದೀಯಾ ಅಯ್ಯೋ ಅಯ್ಯೋ ನಮ್ಮ ಸಾವುಕಾರ ಮನೆ ಮರ್ಯಾದೆ ಬೀದಿಗೆ ಬಂದ್ಬಿಡ್ತಲ್ಲ ಅದಕ್ಕೆ ಅಯ್ಯೋ ಮೊದ್ಲು ಕೆಳಗಿಳಿಸಿರಿ ಅದನ್ನ ನೀವ್ಯಾಕೆ ಕಸ ಹೊತ್ತಾಕ್ಬೇಕು ಯಾರಾದ್ರೂ ಮಸ್ತಾಗೆ ಇದ್ದಾರೆ ಕಸ ಎತ್ತ ಅಂತಾರೆ ಪಂಚಾಯತಿ ಕಡೆಯಿಂದ ದುಡ್ಡು ಕೊಟ್ಟು ಎತ್ತಿಸ್ಲೇಳು ನೀವ್ಯಾಕೆ ಎತ್ತಕ್ಕೆ ಹೋಗ್ತಿದ್ದೀರಾ ಅಯ್ಯೋ ಜೈ ಹೇಳ್ತಲೇ ಇದ್ದೀನಿ ಶಿಕ್ಷೆ ಅನ್ಭವಿಸ್ತಾ ಇದ್ದೀನಿ ಅಂತಾನ ತಿರ್ಗಿ ಅದನ್ನೇ ಕೇಳ್ತೀಯ ಶಿಕ್ಷೆ ಅಂದಮೇಲೆ ಯಾರಿಗೆ ಶಿಕ್ಷೆ ಕೊಡ್ತಾನ ಅವ್ರಿಗೆ ಅವರೇನೇ ಮಾಡಬೇಕು ಕೆಲಸನ ನಿನ್ಗೆ ಅರ್ಥನೇ ಆಗಲ್ವೇನಮ್ಮ ನಾನು ಹೇಳ್ತಿರೋದು ಸರಿ ಸರಿ ಅರ್ಥ ಆಯ್ತು ಅಲ್ಲ ನೀ ಏನ್ ತಪ್ಪು ಮಾಡಿದೆ ಶಿಕ್ಷೆ ಕೊಡಕ್ಕೆ ಅದು ಇಂಥ ಶಿಕ್ಷೆನಾ ಏನ್ ತಪ್ಪು ಮಾಡಿದೆ ಅದಕ್ಕೆ ಏನೂ ಇಲ್ಲ ಕಣೆ ಜಯಮ್ಮ ಅದು ನಿಮ್ಮ ಅಣ್ಣ ಊರಿಂದ ಆಚೆ ಹಾಕ್ಯವ್ರಲ್ವಾ ಪಾಪ ಹೊಟ್ಟಸ್ಕೊಂಡು ಅವರೇ ಬೇರೆ ಅಡುಗೆ ಬೇರೆ ಮಾಡ್ಕೊಂಡು ತಿನ್ಬೇಕಂತೆ ಮನೆಯಿಂದ ಊಟ ತಗೊಂಡೋಗಿಲ್ಲ ಅಂತ ಬೇರೆ ಹೇಳಿದ್ರು ಅದಕ್ಕೆ ಏನು ಮಾಡೋದು ನಿಮ್ಮ ಅಣ್ಣ ಅಲ್ಲಿ ಪಾಪ ಊಟ ತಿಂದಲೇನೆ ಏನಾನು ಹೆಚ್ಚು ಕಮ್ಮಿ ಆಗಿದಾತು ಅಂತ ನಾನು ಒಂದು ದಿವಸ ಕೋಳಿ ಸಾರು ಮಾಡ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ಎತ್ತು ತಗೊಂಡೋಗಿ ಕೊಟ್ಟೆ ಅವತ್ತು ನಾನು ಸಿಗಾಕಂಬ್ಲಿಲ್ಲ ಅವತ್ತು ಯಾರೂ ನಮ್ಮೂರ ನೋಡಲಿಲ್ಲ ಬಿಡು ಅಂತ ಇನ್ನೊಂದು ಸ್ನೇಹಿತರ ಬಂದಿದ್ಲ ಅವತ್ತು ಕುರಿ ಸಾರು ಮಾಡಿದ್ವಿ ಒಂದಿಟ್ಟು ಹೆಚ್ಚಾಗಿ ಮಾಡಿದ್ವಿ ಬಿಡು ನನ್ನ ಗಂಡಗೂ ತಗೊಂಡೋಗೋಣ ಮಟನ್ ಸಾರು ಅಂದರೆ ಅಯ್ಯಪ್ಪಗೂ ಇಷ್ಟ ಅಂತಾನ ಹೆಚ್ಚಾಗಿ ಮಾಡಿಸಿದ್ದೆ ಮಾಡಿ ತಿರ್ಗಾ ಅವತ್ತು ಬೆಳಗಿನ ಜಾವ ನೇತ್ರಮ್ಮ ಅವತ್ತು ಸಾಯಂಕಾಲನೇ ಹೋದ್ಲು ತಿರ್ಗಿ ಇನ್ನೊಂದು ದಿವಸ ಮರುದಿನ ಬೆಳಗ್ಗೆ ಒಂದೇಟು ತಡವಾತು ಒಂದು 5:30 ಆಯ್ತು 5:30ಗೆ ನಾನೊಬ್ಬಳೇ ಹೋದ್ರೆ ಅಲ್ಲಿ ಗುಂಡಜ್ಜಿ ಅದು ಎಲ್ಲಿದ್ಲು ಏನು ಸುಡ್ಗಾಡು ಅಮ್ಮಮ್ಮಗನ್ನ ನೀರು ಕಡೆ ಕರ್ಕೊಂಬಂದಿದ್ಲಂತೆ ನಾನು ನೋಡ್ಬಿಟ್ಟೆ ಅವಳೆ ನಾನು ಊಟ ತಗೊಂಡೋಗ್ತಾ ಇದ್ದಿದ್ದ ನೋಡಿ ಪಂಚಾಯತಿಗೆ ಹೇಳಿ ಇಂಥ ಶಿಕ್ಷೆ ಕೊಟ್ಟಾರೆ ಪಂಚಾಯತಿ ಕಡೆಯಿಂದ ಹೇಳಿದ್ರು ಹಿಂಗೆಲ್ಲ ಕದ್ದು ಮುಚ್ಚಿ ಊಟ ತಗೊಂಡೋಗಿರೋದಕ್ಕೆ ಕಸಕ್ಕೆ ಏನಾನ ಎತ್ತಬೇಕು ಊರಿನ ಕಸನ ನೀನು ತಿಪ್ಪೆನು ಸೇರ್ಕೊಂಡು ಅಂತಾನ ಈಗ ಸಾಕಮ್ಮನೂ ಸೇರ್ಕೊಂಡವಳೆ ಅಂತ ಕದ್ದು ಮುಚ್ಚಿ ಊಟ ತಗೊಂಡೋಗ ಅಂತ ಐಡಿಯಾ ಕೊಟ್ಟಿದ್ದೆ ಅವಳು ಅಯ್ಯೋ ಅತ್ತೆ ನಿಮ್ಗೇನು ಕಮ್ಮಿ ಆಗಿರೋದು ನೀವ್ಯಾಕಿಂತ ಕಸ ಎತ್ತದೆಲ್ಲ ಮಾಡಬೇಕು ಬೇರೆಯವ್ರ ಹತ್ರ ಮಾಡಿಸು ಇಲ್ಲಾಂದ್ರೆ ಒಂದು 500,000 ದಂಡ ಕೊಡ್ತೀವಿ ನಾವಿಂಥ ಶಿಕ್ಷೆ ಎಲ್ಲ ಅನುಭವಿಸಲ್ಲ ಅಂತ ಹೇಳ್ಬೇಕು ಬೇಡವು ಅತ್ತೆ ನೋಡಿ ಹಿಂಗೆ ಕಸ ಎಲ್ಲ ಒತ್ಕೊಂಬಂದ್ರೆ ಯಾರನ್ನ ಏನಂಬಲ್ಲ ಎಲ್ಲ ಆಡ್ಕೊಂಡು ಹೋಗ್ತಾರೆ ಅತ್ತೆ ಅಯ್ಯೋ ನನಗೇನು ಆಸೆನೇನೆ ರಾಣಿ ಕಸ ಒತ್ತಾಕ್ಬೇಕು ಅಂತಾನ ಹೇಳು ಹಂಗೆಲ್ಲ ಮಾಡಂಗಿದ್ದೀನಿ ನಾನೇ ಹಿಂಗೆ ಕಸ ಒತ್ಕೊಂಬತ್ತಿದ್ದೆ ದಂಡ ಪಂಡ ಕಟ್ಟಕ್ಕ ಆಗಲ್ಲ ಇಂಥ ಶಿಕ್ಷೆ ಕೊಟ್ಮೇಲೆ ನಾವೇ ಮಾಡಬೇಕು ನಾವೇ ಕಸ ಒತ್ತಾಗಬೇಕು ಅದು ಅಲ್ದೇನೆ ಕಸನ ಅಚ್ಚಕಟ್ಟಾಗಿ ಕ್ಲೀನ್ ಮಾಡಿಸ್ಬೇಕು ಊರೆಲ್ಲನ ಅಚ್ಚಕಟ್ಟಾಗಿ ಗುಡಿಸಿ ಕಸ ಒತ್ತಾಗಬೇಕು ಅಂತ ನಮ್ಮ ಹಿಂದೆ ಉಸ್ತುವಾರಿ ನೋಡ್ಕೊಂಬಕ್ ಬಿಟ್ಟಿರೋದು ಯಾರು ಹೇಳು ಬಿಟ್ಟಿರೋದು ಯಾರನ್ನ ಹೇಳು ಜಯಮ್ಮ
ಇನ್ಯಾರನ್ನು ಬಿಟ್ಟಿರ್ತಾರೆ? ಆ ಲಕ್ಷ್ಮಿನೇ ಬಂದಿರ್ತಾಳೆ. ಅಲ್ವಿ ಅಲಸ್ಮಕ್ಕ ನೀನ ಈ ಉಸ್ತುವಾರಿ ನೋಡ್ಕೊಂತ ಇರೋದು, ಕಸ ಎತ್ತು ಅಂತ ಕೆಲಸ ಮಾಡಿಸ್ತಾ ಇರೋದು ಅವಳೇನಾ? ಅಯ್ಯೋ ಅವಳಾದ್ರೂ ಪರವಾಗಿಲ್ಲ, ನನಗೊಂದಿಟ್ಟು ಎದ್ರಕೊಂಡು ಸುಮ್ಮನಿರೋಳು, ಗುಡಿಸ್ಲಿ ಅಂತಾನ ಸುಮ್ಮನಿರೋಳು, ಬೇಗ ಬೇಗ ಮಾಡ್ರಿ ಅಂತ ಏನು ಹೇಳ್ತಾ ಇರ್ಲಿಲ್ಲ. ಏನೋ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಷ್ಟೇನೆ. ಆದ್ರೆ ಅವಳಲ್ಲ, ನಿಮ್ಮ ಅಮ್ಮಯ್ಯ. ಏನೋ ಅಜ್ಜಿನ ತಿಮ್ಮಜ್ಜಿನ ಬಿಟ್ಟವ್ರ? ಯಾಕತ್ತೆ? ಅಲ್ಲ ಅವಜ್ಜಿ ಕಿವೇನೆ ಕೇಳಿಸಲ್ಲ ಅಂತದ್ರಲ್ಲಿ ಅವಜ್ಜಿನ ಉಸ್ತುವಾರಿ ನೋಡ್ಕೊಳಕ್ಕೆ ಯಾಕೆ ಬಿಟ್ರು? ಯಾರು ಬಿಟ್ರು? ಅಯ್ಯೋ ಯಾರು ಬಿಟ್ಟಿಲ್ಲ, ಅವಳೇ ಬಂದವಳೆ. ನಡಿ ನಾನೇ ಬರ್ತೀನಿ, ನಾನೇ ಉಸ್ತುವಾರಿ ನೋಡ್ಕೊಂತ. ನೀ ನನಗೆ ಏನು ಕೆಲಸ ಇಲ್ಲ, ಇದನ್ನಾದ್ರೂ ಮಾಡಿಸ್ತೀನಿ. ಊರಾದ್ರೂ ಅಚ್ಚಕಟ್ಟಾಗಿರುತ್ತೆ, ಕಾಯಿಲೆ ಪಾಲೆ ಬರಲ್ಲ ಅಂತನ ಬಂದವಳು ನಿಮ್ಮಜ್ಜಿ. ಕಿಡ್ದಿಮ್ಮಿ ತೆಗಿ ತಿರ್ಗಾ ಜಲ್ದು ಹೋಗಿದ್ರೆ ಆಮೇಲೆ ಅದಕ್ಕೂ ಬೈತಾಳೆ. ಕಸ ಊರಕ್ಕೆ ಹಾಕ್ ಬತ್ತೀನಿ, ನಿಮ್ಮ ಅಂತಕ್ ನಡೀರಿ. ಅಯ್ಯೋ ನಮ್ಮಮ್ಮನ ಸವಾಸ, ನಾಯಿ ಸವಾಸ ಅದ್ಗೆ. ಅಯ್ಯಯ್ಯೋ ಹೆಂಗ ಅನುಭವಿಸ್ತಾ ಇದ್ದೀರೋ ಏನೋ. ನನಗೇನೆ ನೀವು ಕಸ ಒತ್ಕೊಂಡಿರೋದು ನೋಡ್ತಿದ್ರೆ ಹೆಂಗೇನೆ ಮೈಯೆಲ್ಲ ಉರ್ದೋಗ್ತೈತಿ. ನೋಡ್ದ ಸಾವುಕಾರರು ಮನೆಗೆ ಇಂಥ ಶಿಕ್ಷೆ ಕೊಟ್ಟವ್ರೆ. ಮನೆ ಆಡ್ರು ಆ ಲಕ್ಷ್ಮಿನೇ ಎಲ್ಲನ ಐಡಿಯಾ ಮಾಡಿ ಕೊಟ್ಟವಳೆ ಸರಿಯಾಗಿ ಇಂಥದ ಕಸ ಎತ್ತ ಅಂತ ಶಿಕ್ಷೆಗನ. ಅವಳಿಗೆ ಏನ್ ಬರಬಾರ್ದು ಬರುತ್ತೋ ಏನ್ ಸುಡ್ಗಾಡು ಗೊತ್ತಿಲ್ಲ. ಯಾಕೆ ಹಿಂಗಾಡ್ತಾಳೋ? ಎಲೆಕ್ಷನ್ ಗೆದ್ದಿದ್ದೀನಿ ಅಂತಾನ. ಅವಳಿಗೂ ಸರಿಯಾಗಿ ಒಂದಲ್ಲ ಒಂದ್ ದಿವಸ ಬಂದೇ ಬರುತ್ತೆ ಇಂಥ ಕಾಲ. ನಾವು ನೋಡ್ತೀವಿ ಅವಾಗ. ಹೋಗಿ ಅತ್ಗೆ ಎಷ್ಟೊತ್ತಂತ ತಲೆ ಮ್ಯಾಗ ಭಾರ ಹೊತ್ಕೊಂಡು ನಿಂತಿರ್ತೀರ, ನಮ್ಮ ಅಂತಕ್ಕೆ ಹೋಗ್ತೀವಿ. ಹಂಗೆ ನೀವು ಹೋಗಿ. ಸರಿ ಆಯ್ತು ಹೋಗಿರ್ರಿ. ಗುಲಾಬಿ ಇದ್ದಾಳೆ. ಅಲ್ಲಮ್ಮ, ಅಜ್ಜಿಗೆ ಅತ್ತೆ ಮೇಲೆ ಏನು ಒಂದಿಷ್ಟು ಇದಿಲ್ವಾ? ಅತ್ತೆ ಕೈಲಿ ಕೆಲಸ ಮಾಡಿಸ್ತಾರ? ಯಾರಾದ್ರೂ ಗುಲಾಬಿ ಅಂತವ್ರನ್ನ ಇವ್ರ ಬದಲಿಗೆ ಕರ್ಕೊಂಡೋಗಿ ಕೆಲಸ ಮಾಡಿಸ್ಬೋದಾಗಿತ್ತು ತಾನೇ? ಲೇ ರಾಣಿ, ನಿಮ್ಮ ಅಜ್ಜಿ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಹಿಂಗೆ ಹೇಳ್ತಾ ಇದ್ಯಾ. ನೀನೇನೋ ಮೊಮ್ಮಗಳು ಅಂತಾನ ಏನೋ 2 ದಿವಸ ಬಂದಾಗ ಮುದ್ದು ಮಾಡಿ ಕಳಿಸ್ತಾಳ ಅಷ್ಟೇನೆ. ನಿಮ್ಮ ಅಜ್ಜಿ ಬಗ್ಗೆ ನನಗೂ ನಿಮ್ಮ ಅತ್ತೆಗೂ ಚೆನ್ನಾಗಿ ಗೊತ್ತು. ನಿಮ್ಮ ಮಾವನ್ನು ಮಕ್ಕಳು ಅಂತಾನು ನೋಡಲ್ಲ. ಏನನ್ನ ತಪ್ಸಿ ಮಾಡಿ ಸಿಗಾಕೊಂಡ್ರೆ ಬಾಯಿಗೆ ಬಂದಂಗೆ ಉಗಿತಾಳೆ ನಿಮ್ಮ ಅಜ್ಜಿ. ಅಂತದ್ರಾಗೆ ಅತ್ತಿಗೆ ಕಂಡ್ರೆ ಆಗಲ್ಲ, ಅತ್ತಿಗೆಗೆ ಅವ್ರನ್ನ ಕಂಡ್ರೆ ಆಗಲ್ಲ. ಅಂತದ್ರಾಗೆ ಅತ್ತಿಗೆ ಸುಮ್ಮನೆ ಬಿಡ್ತಾರ? ಸಿಕ್ಕಿದ್ದೆ ಚಾನ್ಸು ಅಂತಾನ ಕಸ ಎತ್ತಿಸ್ತಾ ಇದ್ದಾಳೆ ನಮ್ಮ ಅಮ್ಮಯ್ಯ. ಸಾವುಕಾರರ ಮನೆ ಸೊಸೆ, ನನ್ನ ಸೊಸೆ, ಅವಮಾನ ಆಗುತ್ತೆ ಅನ್ನೋದು ಅದೆಲ್ಲ ತಲೆಗೆ ಬರಲ್ಲ. ಅಕ್ಕಿ ಹುಡ್ದಿಮ್ಮಿಗೆ ಏನ್ ಮಾಡೋದು ಹೇಳು? ನಮ್ಮ ಅಮ್ಮಯ್ಯ ಅಂತ ಹೇಳ್ಕೊಂಬಕ್ಕೆ ನಾಚಿಕೆ ಆದಂಗೆ ಆಗುತ್ತೆ ಅವಳನ್ನ. ಹೇಳತ್ತ ಏನು ಮಾಡೋಕ್ಕಾಗಲ್ಲ, ನಡಿಯಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.